ವಿಶ್ವಭಾರತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸಹಕಾರಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಎಫ್ಐಆರ್ ದಾಖಲಿಸಿಕೊಂಡ ಬಿಜೆಪಿ ಮುಖಂಡನನ್ನು ವಜಾಗೊಳಿಸಿ ಎಂದು ಯಲಹಂಕ ಕಾಂಗ್ರೆಸ್ ಆಗ್ರಹಿಸಿದೆ. ಬಿಜೆಪಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಯಲಹಂಕ ರೌಡಿಸಂ ಬಿಜೆಪಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕರ್ತನಮಲೆ ಸತೀಶ್ಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಸಿಬ್ಬಂದಿ ಮೇಲಿನ ಹಲ್ಲೆ ಖಂಡನೀಯ. ದುರ್ನಡತೆಯ ವಕೀಲನಿಗೆ ಕಾನೂನಿನ ಪ್ರಜ್ಞೆ ಇಲ್ವಾ? ಇಂತಹ ಕರ್ತನಮಲೆ ಸತೀಶ್ಗೆ ಯಲಹಂಕ ಶಾಸಕ ವಿಶ್ವನಾಥ್ ಬೆಂಬಲ ಇದೆ. ಆದ್ದರಿಂದ ಕೂಡಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಅಕ್ರಮವಾಗಿ ಬಮೂಲ್ ನಿರ್ದೇಶಕರಾಗಿರುವ ಕರ್ತನಮಲೆ ಸತೀಶರನ್ನ ವಜಾಗೊಳಿಸಿ ಪಕ್ಷದಿಂದ ಆಚೆ ಹಾಕಿ ಎಂದು ಕಾಂಗ್ರೆಸ್ ನಾಯಕರು ಬಿಜೆಪಿ ಪಕ್ಷವನ್ನ, ಬಿಜೆಪಿ ನಾಯಕರನ್ನ ಆಗ್ರಹಿಸಿದ್ದಾರೆ. ಯಲಹಂಕ ಕಾಂಗ್ರೆಸ್ ಯುವ ಮೋರ್ಚಾ ಕಾರ್ಯಕರ್ತರು ಯಲಹಂಕದ ಮಿನಿ ವಿಧಾನಸೌಧದ ಎದುರು ಸತೀಶ್ ಹಲ್ಲೆಯನ್ನ ಖಂಡಿಸಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಆಫೀಸರ್ ಗಲಾಟೆ ಮಾಡಿದ್ದಾರೆ. ನೀವು ಹೆಂಗೆ ನನಗೆ ನೋಟಿಸ್ ಕೊಡ್ತೀರ ಮಾಡಿದ್ರಿ ಅಂಥೇಳಿ ಹಲ್ಲೆನೂ ಮಾಡಿದೆ, FIR ಆಗಿದೆ. ಇದನ್ನ ಖಂಡಿಸ್ತೀರಿ ನಾವು. ಅವ್ರನ್ನ ಬೆಳೆಸಿದವರು ಇದಕ್ಕೆ ಯಾರು ಅವರೇ. ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಯಾರೋ ಪ್ರಭಾವಿ ನಾಯಕರಿಗೆ ನಡ್ಕ ಬಂದುಬಿಟ್ಟಿದೆ ಅಂತ. ಯಾರು ಅದು ಅಂತ ನಿಮ್ಮ ಪಕ್ಷದವ್ರ ಬಗ್ಗೆನೇ ನೀವು ಹೇಳ್ತಾ ಇದ್ದೀರಂತ ನನಗೆ ಅರ್ಥ ಆಗುತ್ತೆ, ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಬಟ್ ನಮ್ಮನ್ನು ಕೇಳ್ತಾರಲ್ಲ, ಒಬ್ಬ ಪ್ರಭಾವಿ ನಾಯಕರಿಗೆ ನಡ್ಕ ಬಂದಿದೆ ಅಂತ. ಬೆಳೆಸಿದವರು ಪಾಪ ಅವ್ರು ಸಾಕಿದ ಮಗುನೇ ಅವ್ರು ಕಚ್ಬಿಟ್ಟೈತೆ. ಈಗ ಹಾಗೆ ಹೇಳ್ಬಾರ್ದಾಗಿತ್ತು ನನ್ನ ಒಂದು ಕ್ಯಾಲ್ಕುಲೇಷನಲ್ಲಿ. ಸೊ ಈಗ ಅವರು ಇವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು ಅಂತ ನಾನು ಹೇಳೋದು. ಉತ್ತರ ಕೊಡಲೇಬೇಕಲ್ಲ. ಇವಾಗೆಲ್ಲರಿಗೂ ಒಂದು ರಾಂಗ್ ಮೆಸೇಜ್ ಹೋಗ್ಬಾರ್ದು. ಇವಾಗೆಲ್ಲರೂ ಏನು ತಿಳ್ಕೊಂಡಿದ್ದಾರೆ, ನೀವೇ ಅವರಿಂದ ಇದ್ದೀರಾ ಅಂದ್ಕೊಂಡಿದ್ದಾರೆ. ನೀವು ಅವರಿಂದ ಇಲ್ಲ ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡಿ, ನಿಮ್ಮ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಇಮಿಡಿಯೇಟಾಗಿ. ಸರ್ಕಾರಿ ಅಧಿಕಾರಿನ ಹೊಡೆದ ಮೇಲೂ ಬೇರೆಯವರನ್ನು ಮಾಡಿದರೆ ಬಿಡ್ತಾಯಿದ್ದೀರಾ? ಇಲ್ಲಿರೋ ಇರೋ ಸ್ಟ್ಯಾಚ್ಯೂಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋರಾಟ ಮಾಡಿಬಿಡ್ತಾಯಿದ್ರಿ. ಗೌರವಿಸಬೇಕು. ಅದಕ್ಕೆ ಆ ಪೀಠಕ್ಕೆ ನಾವು ಗೌರವವನ್ನು ಕೊಡಬೇಕಾಗಿತ್ತು. ಅದನ್ನು ಕೊಡದೆ ದೌರ್ಜನ್ಯ ಮಾಡಿರ್ತಕ್ಕಂಥ ಕರ್ತನಮಲೆ ಸತೀಶ್ ಅವರಿಗೆ ಸೂಕ್ತವಾಗಿ ಕ್ರಮವನ್ನು ತಗೊಳ್ಬೇಕು. ಇದನ್ನು ಆಗ್ರಹಿಸ್ತೀವಿ ನಾವು. ಇದಕ್ಕೆ ಇಲ್ಲಿನ ಕ್ಷೇತ್ರದ ಶಾಸಕರ ಇದು ಕ್ರಮ ತಗೋಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ ಈ ಕ್ಷೇತ್ರದ ಶಾಸಕರು ಸನ್ಮಾನ್ಯ ವಿಶ್ವನಾಥ್ ಅವರೇ ಇದಕ್ಕೆ ನೇರವಾದ ಹೊಣೆ. ಇಂಥವರನ್ನು ರಾಜ್ಯದ ರೈತ ಸಂಘದ ಮೋರ್ಚಾದ ಅಧ್ಯಕ್ಷರನ್ನು ಮಾಡಿ, ಕಾರ್ಯದರ್ಶಿಗಳನ್ನು ಮಾಡಿ ಜನಗಳ ಮೇಲೆ ದೌರ್ಜನ್ಯ ಮಾಡುವಂಥ ಕಾರ್ಯಕ್ರಮವನ್ನು ಇವರು ಕುಮ್ಮಕ್ಕು ಕೊಟ್ಟು, ಶಾಸಕರಿಂದನೇ ಇದು ನೇರವಾಗಿ ಆಗಿದೆ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ಶಾಸಕರು ಇಂಥವ್ರನ್ನ ಇಟ್ಕೊಂಡು ಜನಸಾಮಾನ್ಯರನ್ನು, ರೈತರನ್ನು, ಹಾಲು ಉತ್ಪಾದಕರನ್ನು ಜೊತೆಲಿಟ್ಕೊಂಡು ಹೋಗುವಂಥ ಕಾರ್ಯಕ್ರಮ ಮಾಡಬೇಕಾಗಿರುವಂಥ ಕೆಲಸಕ್ಕೆ ಇಂಥವ್ರನ್ನ ನೇಮಿಸಿರೋದು. ಅದರಲ್ಲೂ ಕೂಡ ಇವರು ಪರ್ಸನಲ್ ಆಗಿ ಎಲೆಕ್ಷನ್ ಮಾಡೋದು. ಎಲೆಕ್ಷನ್ ಇಸ್ ಎ ಡಿಫ್ರೆಂಟ್. ಅದನ್ನು ಎಲೆಕ್ಷನ್ ಮಾಡೋದನ್ನು ಬೇಡ ಅಂತ ನಾನು ಹೇಳಲ್ಲ. ಆದರೆ ಇಂಥವ್ರನ್ನ ಆಯ್ಕೆ ಮಾಡೋದಕ್ಕೆ ಇವರು ಸಹಕಾರ ಕೊಟ್ಟರಲ್ಲ, ಅದಕ್ಕೆ ನೇರವಾಗಿ ಇವರೇ ಹೊಣೆ ಅದಕ್ಕೆ. ಹಾಗಾಗಿ ಈಗೇನಾಗಿದೆ ಇದರಲ್ಲಿ ಈ ಸನ್ನಿವೇಶದಲ್ಲಿ ಮೊದಲು ಅವರನ್ನು ಈ ಪಕ್ಷದಿಂದ ವಜಾ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಯಾಕೆ ರಾಜೀವ್ ಗೌಡ್ರನ್ನ ತೆಗೆಯೋವರೆಗೂ ನೀವು ಬಿಡಲಿಲ್ವಲ್ಲ? ಅವರು ಸರ್ಕಾರಿ ನೌಕರರನ್ನ ಅವರ ಆಫೀಸ್ಗೆ ನುಗ್ಗಿ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ. ಮ್ಯಾನ್ ಹ್ಯಾಂಡಲ್ ಮಾಡಿದ್ರೆ ಅರ್ಥ ಅಂದರೆ ದೌರ್ಜನ್ಯ. ಈ BJPಯವರ ದೌರ್ಜನ್ಯ ತುಂಬ ಜಾಸ್ತಿ ಆಗಿದೆ. ಈಗ ಅದರಲ್ಲೂ ಎಸ್ಪೆಷಲಿ ಯಲಹಂಕ ಕಾನ್ಸ್ಟಿಟ್ಯುನ್ಸಿಲಿ ಶಾಸಕರ ಬೆಂಬಲದಿಂದಲೇ ಇದಾಗಿದೆ. ಶಾಸಕರು ಇಂಥವ್ರನ್ನ ಆಯ್ಕೆ ಮಾಡುವಾಗ ನೋಡ್ಕೋಬೇಕಾಗಿತ್ತು. ಅಂಥವ್ರನ್ನ ಇಟ್ಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ರೈತರಿಗೆ, ಬಡವರಿಗೆ, ದಿನದಲ್ಲಿತರಿಗೆ ಇನ್ನೆಷ್ಟು ಭಯ ಹುಟ್ಟಿಸ್ಬೋದು. ಭಯವನ್ನು ಹುಟ್ಟಿಸಿದ್ದಾರೆ. ಅಂದರೆ ನಾನು AR ಆಫೀಸಲ್ಲೇ ಹೊಡೆದಿದ್ದೀನಿ, ನೀವು ಹುಷಾರಾಗಿರಿ ಅನ್ನೋ ಒಂದು ಮಹತ್ತರವಾದ ಮುನ್ಸೂಚನೆಯನ್ನು ಮಾನ್ಯ ನಿರ್ದೇಶಕರು ಕೊಟ್ಟಿದ್ದಾರೆ. ಇವತ್ತು ಬಮೂಲ್ನ ಈ ಬೆಂಗಳೂರು ಉತ್ತರ ವಲಯದ ನಿರ್ದೇಶಕರಾದ ಸತೀಶ್ ಕರ್ತನಮಲೆ ಅವರು ಏನು ಈ ಆಫೀಸಿಗೆ ನುಗ್ಗಿ ಈ ಥರದ ಅಕ್ರಮ ಮಾಡಿದ್ದಾರೆ, ಅವರು ಮಾಡಿರೋ ಅಕ್ರಮದ ಜೊತೆಗೆ ಬಮೂಲ್ ಹೆಸರು ಕೂಡ ಕೆಡುತ್ತಿದೆ. ಸೊ ಬಮೂಲ್ ಹೆಸರು ಕೆಡಬಾರ್ದು. ಇದು ಸಮೃದ್ಧವಾಗಿ ಬಮೂಲ್ ನಡೀತಿರೋ ದಿನಗಳಲ್ಲಿ ಆ ಥರದ ಕಲಂಕ ಬಮೂಲ್ ಮೇಲೆ ಬರಬಾರ್ದು ಅನ್ನೋದು ಕೂಡ ನಮ್ಮೆಲ್ಲರೂ ಕಾಳಜಿ. ಎರಡನೇದಾಗಿ ಈಗ ಕೇಶವರಾಜಣ್ಣ ಅವರು, ನಮ್ಮ ಕೇಶವಮೂರ್ತಿಯವರು ಭಾಳಷ್ಟು ಅಂಶಗಳಲ್ಲಿ ವಿವರಿಸಿದ್ದಾರೆ. ಯಾವುದೇ ಕಚೇರಿಗೆ ನುಗ್ಗಿ ಯಾವುದೇ ಸರ್ಕಾರಿ ನೌಕರ, ಅದು ಕ್ವಾಜಾ ಜುಡಿಷಿಯರಿ ಬಾಡಿ, ಅದು AR, DR ಹೆಂಗೆ AC DC ಕೋರ್ಟ್ಗಳಿದ್ದಂಗೆ ಕ್ವಾಜಾ ಜುಡಿಷಿಯರಿ ಬಾಡಿ.
ಆ ಬಾಡಿ ಒಳಗಡೆ ಇಂಟರ್ಫಿರೆನ್ಸ್ ಮಾಡೋದು ಅಥವಾ ಆಫೀಸ್ಗೆ ಹೋಗೋದು, ಅಲ್ಲಿ ಗಲಾಟೆ ಮಾಡೋದು, ಇದು ಸರ್ವ ಜನರು ನಾಗರಿಕರು ಕ್ಷಮಿಸಬಾರ್ದಂಥ ವಿಚಾರ. ಇದು ಮಾಡಬಾರ್ದು ಯಾರನ್ನು. ಒಂದು ಬೊಮ್ಮನ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇರೋದು. ಎರಡನೇದು, ಈ ಸರ್ಕಾರಿ ಆಡಳಿತ ಯಂತ್ರದ ಮೇಲೆ ದುಷ್ಪರಿಣಾಮ ಬೀರೋದು. ಇದು ನಾಯಕತ್ವದ ಲಕ್ಷಣನಾ? ನೀವೆಲ್ಲ ಯೋಚನೆ ಮಾಡಬೇಕು. ನಾಯಕತ್ವದ ಲಕ್ಷಣ ಏನು ಅಂದರೆ ಜನರನ್ನು ಸಮೃದ್ಧವಾಗಿ, ಸಂತೋಷಕರವಾಗಿ, ಆರೋಗ್ಯಕರವಾಗಿ ಮುನ್ನಡೆಸೋದು. ಅದು ಬಿಟ್ಬಿಟ್ಟು ಮಾಡೋ ಅಕ್ರಮಗಳಿದಾವಲ್ಲ, ಇದು ನಿಜಕ್ಕೂ ಇವು ಯಾರು ಕ್ಷಮಿಸಲಿಕ್ಕೆ ಅಸಾಧ್ಯ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.